ಅತ್ತೆಯ ಮನಸ್ಸು ಕಲ್ಲು ಸೊಸೆಗೆ ಹೀರೋಯಿನ್ ಫೀಲು ಮಗ ದೊಡ್ಡ ಹುಲ್ಲು ಮಾವಂಗೆ ಲೈಫ್ಗಳು ಏನೋ ಒಂದು ಮೆಗಾ ಸೀರಿಯಲ್ಲು ಗೊತ್ತಿದ್ರೆ ಏನೇ ಆಗಿ ತೋರಿಸಿ ನಿಮ್ಮ ಹಲ್ಲು ಎವ್ರಿಬಡಿ ಬಿ ರೆಡಿ ಇದು ತುಂಬಾ ಕಾಮಿಡಿ ನೀವು ನೋಡಿ ನಗ್ತೀರಿ ಸಾಕು ಅತ್ತೆಗೂ ಸೊಸೆಗೂ ಉರಿ ಉರಿ ಮಗ ಫುಲ್ಲು ವರಿ ಬರಿ ನಿಕ್ಕೋರೆಲ್ಲ ಸೋಂಬೇರಿ ದಿಮಾಕು ಎಲ್ಲ ಮನೇಲಿ ಬೇರೆ ದೋಸೆ ಆದ್ರೆ ಸೇವು ತೂತು ಎಲ್ಲ ಮನೇಲಿ ಬೇರೆ ಟಿವಿ ಆದ್ರೂ ನಮ್ದೆ ಮಾತು ಶುರು ಶುರು ಇನ್ನು ದಿನ ದಿನ ಬರೀ ಹೊಸ 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 ಸ್ಟೋರಿ ಬಿಲ್ಡಪ್ ಸಾಕ್ ಮುಂದ್ ಕೇಳ್ರಿ ಬಂಗಾರಿ ಬಂಗಾರಿ ಸಿಂಗಾರಿ ಫುಲ್ ಫೈಟಿಂಗ್ ಇವರ ದಿನಚರಿ ವೈ ವೈ ಅಯ್ಯಯ್ಯೋ ಒಮ್ಮ ಸಿಂಗಾರಿನಾ ಬಂಗಾರಿನಾ ರಾಣಿ ನಂಗೊಂದು ಡೌಟ್. ನೀನ್ ಯಾಕೆ ಭೂಮಿ ಮೇಲೆ ಹುಟ್ಟಿದ್ಯಾ ಅಂತನ? ಆ ಡೌಟ್ ನಿನಗೆ ಬರಬೇಕು, ನನಗಲ್ಲ. ನಾಯಿ ಯಾಕೆ ಬಾಲ ಅಲ್ಲಾಡ್ಸುತ್ತೆ ಅಂತ ನನಗೆ ಗೊತ್ತು, ಆದ್ರೆ ಆನೆ ಯಾಕೋ ಬಾಲ ಅಲ್ಲಾಡ್ಸುತ್ತೆ? ಬಾಲ ಆನೆನ ಅಲ್ಲಾಡ್ಸಕ್ಕಾಗಲ್ಲ, ಅದಕ್ಕೆ. ಸುಮ್ನೆ ನಾಯಿ ಬಾಲ ಆನೆ ಬಾಲ ಇದೆಲ್ಲ ಬಿಟ್ಬಿಟ್ಟು ನೀನ್ ಯಾಕೆ ನಿನ್ ಹೆಂಡತಿ ಹಿಂದ್ಗಡೆ ಬಾಲ ಅಲ್ಲಾಡ್ಸ್ಕೊಂಡು ಓಡಾಡ್ತಾ ಇರ್ತೀಯ ಅಂತ ಯೋಚನೆ ಮಾಡು. ಏನೋ ನನಗೆ ಇಂಡೈರೆಕ್ಟ್ ಆಗಿ ಹೇಳೋಂಗಿದೆ. ದಂಡ್ಗೆದ್ರಲ್ಲ ದಾಳ್ಗೆದ್ರಲ್ಲ ಬುಲೆಟ್ ಇಲ್ತರ ಗನ್ನೋರ್ಸ ದಾಸೆ ಹೆಂಗೆ ಎದ್ರಕೊಂಡೇನೆ. ಅಲ್ಲ ಡ್ಯಾಡಿ, ಕುಂಬಳಕಾಯಿ ಕಳ್ಳ ಅಂದ್ರೆ ನೀನ್ ಯಾಕೆ ಹೆಗಲು ಮುಟ್ಟು ನೋಡ್ಕೊತೀಯ? ನಿನಗ್ ಬೈಬೇಕು ಅಂದ್ರೆ ಡೈರೆಕ್ಟ್ ಆಗೇ ಹೋಯ್ತೀನಿ, ನನ್ಗೇನ್ ಭಯವೇ? ಸುಮ್ನೆ ಗನ್ನೋರ್ಸಿ. ನಂಗೊಂದ್ ಸೂಪರ್ ಆಗಿರೋ ಕತೆ ಹೊಳಿತು, ಹೇಳ. ನೋಡೆ, ನಿನ್ ಕತೆ ಕೇಳಿದ್ಮೇಲೆ ನಿಮ್ ಅಕ್ಕನ್ ತಾಳಿ ಭಾಗ್ಯ ಗಟ್ಟಿಯಾಗಿರುತ್ತೆ ಅನ್ನೋ ನಂಬಿಕೆ ನಿನಗಿದ್ರೆ ಹೇಳು. ಲೋ ಪ್ರಾಣಿ, ನೀನ್ ಇದೇ ತರ ನಾನ್ ಬರೆಯೋ ಕತೆ ಬಗ್ಗೆ ಎಲ್ಲ ಕಿಂಡಲ್ ಮಾಡ್ತಾ ಇರೋ, ನಿನ್ ಕತೆನ ಮುಗಿಸ್ಬಿಡ್ತೀನಿ ಅಷ್ಟೇ. ಭಾರತಿ, ನೀನು ಕತೆ ಬರೆಯೋಕ್ ಹೇಳ್ಕೊಟ್ಟನೆ ಯಾವನೇ? ಯಾಕ್ ಬಾವ? ಯಾವಾಗ ಕತೆ ಬರೆಯೋಕ್ ಶುರು ಮಾಡಿದ್ರು ಒಳ್ಳೆ ಕೀ ಕೊಟ್ಟು ಗೊಂಬೆ ತರ ಕೈ ಬಾಯಿ ಅಲ್ಲಾಡಿಸ್ತೀಯ ಹೊರತು ಒಂದ್ ಅಕ್ಷರನೂ ಬರ್ದಿಲ್ವಲ್ಲೇ. ಮಾಯಾ, ಏ ಮಾಯಾ, 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 ಲೇ ಮಾಯಾ, ಟಿಟಿ ಮಾಯಾ. ಅತ್ತೆ ಸೊಸೆ ಯಾಕ್ರೆ ಇಬ್ರು ಒಟ್ಟಿಗೆ ಮಾಯನ್ ಕರೀತಾ ಇದ್ದೀರಾ? ಈ ಮನೇಲಿ ಇತ್ತೀಚೆಗೆ ಯಾವ ಕೆಲಸನೂ ನೆಟ್ಟಗಾಗ್ತಾನೆ ಇಲ್ಲ. ನೀವು ನೆಟ್ಟಗಿದ್ರೆ ತಾನೆ ಬಂದಿರೋರು ನೆಟ್ಟಗ್ ಕೆಲಸ ಮಾಡಕ್ ಸಾಧ್ಯ. ನೀನ್ ಬಂದಲೆ ಕಣೆ ಅವಳು ಇಷ್ಟೊಂದು ಲೇಸಿ ಆಗಿರೋದು. ನೀವು ಕೊಟ್ಟ ಸಲಿಗೆಯಿಂದಾನೆ ಅವಳು ಇಷ್ಟೆಲ್ಲ ಆಡ್ತಾ ಇರೋದು. ನಾನೇನೆ ಸಲಿಗೆ ಕೊಟ್ಟಿದೀನಿ, ನಿನ್ನ ಸಲಿಗೆಯಿಂದ ಕಣೆ ಅವಳು ಈ ತರ ಮಾಡ್ತಾ ಇರೋದು. ನೀನು ಬಂದ್ 2 ದಿನ ಆಗಿರೋದು, ನಿಮ್ ಸಲಿಗೆಯಿಂದಾನೆ ಅವಳು ಹಿಂಗ ಆಡ್ತಾ ಇರೋದು. ನೀನು ಕೊಟ್ಟಿರೋ ಸಲಿಗೆ. ಮಮ್ಮಿ, ಅತ್ತೆ ಸೊಸೆ ಇಬ್ರು ಜಗಳ ನಿಲ್ಸಿ, ಮೊದ್ಲು ಅವಳನ್ನ ಕರೆದು ಏನು ಅಂತ ಕೇಳಿ. ಇವರಿಬ್ಬರು ಮಾತಿಗೆ ಅವಳೆಲ್ಲ ಬೆಲೆ ಕೊಡ್ತಾಳೆ. ಇರಿ, ನಾನ್ ಕರಿತೀನಿ. ಲೇ ಮಾಯಾ, ಟಿಟಿ ಮಾಯಾ, ಕಿತ್ಕೊಂಡ್ರೆ ಆಗತ್ತೆ ಗಾಯ. ಸಾಯ ಮುಚ್ಚ ಬಾಯ. ಏನ್ರಿ ಎಲ್ಲರೊಳ್ಳೆ ಮೀನ್ ಮಾರ್ಕೆಟ್ ಅಲ್ಲಿ ಕಿರ್ಚಾಡ್ತಿದ್ದೀರಲ್ಲ ಏನು? ಲೇ ಮಾಯಾ, ನಿನ್ನತ್ರ ನಾನ್ ಕಾಫಿ ಕೇಳಿ 15 ನಿಮಿಷ ಆಯ್ತು, ಎಲ್ಲೇ ಕಾಫಿ? ಲೇ, ನಾನ್ ನಿನ್ನ ಹತ್ರ ಹಾಲ್ ಕೇಳಿ 14 ನಿಮಿಷ ಆಯ್ತು, ಎಲ್ಲೇ ಹಾಲು? ಅಲ್ರಿ, ಎಮ್ಮೆ ಒಳ್ಳೆ ಮುಸ್ರ ಕುಡ್ದಂಗೆ ಇಬ್ರು ಒಂದೊಂದ್ ಬಕೆಟ್ ಹಾಲು ಕಾಫಿ ಕುಡಿತಾ ಇದ್ರೆ ನನ್ಗೆ ಸಪ್ಲೈ ಮಾಡಕ್ ಆಗಲ್ಲ. ಲೋಕಕ್ಕೊಬ್ಬನೇ ಏಷ, ಜ್ಞಾನಕ್ಕೊಬ್ಬನೇ ಜ್ಞಾನೇಶ. ಲೇ ಮಾಯಾ, ನಿಂಗೊಂದ್ ಸೂಪರ್ ಐಡಿಯಾ ಕೊಡ್ತೀನಿ, ಹಂಗ್ ಮಾಡು. ಏನು? ಈ ಬಕೆಟ್ ಗಟ್ಲೆ ಟೀ ಕಾಫಿ ಕಾಯ್ಸಕ್ ಆಗದೆ ಇದ್ರೆ ಬಿಟ್ಬಿಡು. ದೊಡ್ಡ ಡ್ರಮ್ ಅಲ್ಲಿ ಕಾಯಿಸಿ ಇಬ್ಬರ ಬಾಯಿಗೂ ಪೈಪ್ ಕನೆಕ್ಷನ್ ಮಾಡಿ ಬಿಟ್ಬಿಡು. ಇವ್ರು ಹಿಂಗೆ ಮಾಡ್ತಾ ಇದ್ರೆ ಇವ್ರನ್ನ ಒಲೆ ಮೇಲೆ ಕೂರ್ಸ್ಬಿಟ್ಟು ಬುಡಕ್ಕೆ ಬೆಂಕಿ ಇಟ್ಬಿಡ್ತೀನಿ. ನಿಮ್ದು ಯಾಕೋ ಜಾಸ್ತಿ ಆಯ್ತು ಕಣೆ. ಜಾಸ್ತಿ ಆಗಿಲ್ಲ, ಇನ್ ಮುಂದೆ ಮಾಡ್ಬೇಕಷ್ಟೇ. ಅಂದ್ರೆ ಏನು ನಿನ್ ಮಾತಿನ ಅರ್ಥ? ಮತ್ತಿನ್ನೇನ್ ನಮ್ಮವ್ರೆ, ಜ್ಞಾನೇಶ್ ಮದುವೆ ಆದ್ಮೇಲೆ ಈ ಮನೇಲಿ 2 ತಲೆ ಎಕ್ಸ್ಟ್ರಾ ಆಗಿದೆ, ಆದ್ರೆ ಸಂಬಳ ಮಾತ್ರ ಅಷ್ಟಲ್ಲೇ ಇದೆ. ನನಗೆ ಎಕ್ಸ್ಟ್ರಾ ಸಂಬಳ ಕೊಟ್ಟ ಕೆಲಸ ಮಾಡ್ತೀನಿ, ಇಲ್ಲ ಅಂದ್ರೆ ಮಾಡಲ್ಲ. ನಿನಗೆ ಎಕ್ಸ್ಟ್ರಾ ಪೇಮೆಂಟ್ ಬೇಕಾ? ನಿನಗೆ ಎಕ್ಸ್ಟ್ರಾ ಪೇಮೆಂಟ್ ಎಕ್ಸ್ಟ್ರಾ ಬಂದಿರೋರ ಹತ್ರ ತಗೊಳ್ಳೆ. ನಾನ್ ಯಾಕ್ರಿ ಕೊಡ್ಲಿ? ನಮ್ಮಪ್ಪ ವರದಕ್ಷಿಣೆ ಕೊಟ್ಟಿಲ್ವಾ? ನೀವೇ ಕೊಡ್ರಿ. ಏನು ನಿಮ್ಮಪ್ಪ ನಿಮ್ಮ ಮನೆ ಹಿಂದ್ಗಡೆ ಚಿನ್ನದ ಮರ ಬೆಳೆಸಿ ಕಿತ್ತು 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 ಮೂಟೆಗಟ್ಟಲೆ ಕೊಟ್ಟಿದ್ದ ನೋಡು, ನಾಚಿಕೆ ಆಗಲ್ವಾ ನಿನ್ಗೆ? ನೀನು ನನ್ನ ಮಗನ ಹತ್ರ ಡಿಎಲ್ ಮಾಡ್ಸೋಕೆ ಅಂತ ಬಂದು ಅವನ್ನ ಡವ್ ಮಾಡಿ ಮದುವೆ ಆಗಿರೋದು. ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡ್ಯಾ? ವರದಕ್ಷಿಣೆ ಅಂತ ವರದಕ್ಷಿಣೆ. ನೋಡ್ರಿ, ನೀವ್ ಯಾರು ಮಾತಾಡ್ಬೇಡಿ, ನಾನ್ ಮಾತಾಡ್ತೀನಿ. ಟಿಟಿ ಮಾಯಾ,
ಮನೆಗೆ ಯಾರೇ ಎಷ್ಟೇ ಜನ ಎಕ್ಸ್ಟ್ರಾ ಬಂದ್ರು ಸಂಬಳ ಅಷ್ಟೇನೆ ಕೊಡೋದು, ಪೇಮೆಂಟ್ ಎಕ್ಸ್ಟ್ರಾ ಕೊಡಕ್ಕಾಗಲ್ಲ. ಹಾಗಾದ್ರೆ ನಾನು ಕೆಲಸ ಮಾಡಕ್ಕಾಗಲ್ಲ. ಏ ಮಾಯಾ, ಮಾಡಲ್ಲ ಅಂದ್ರೆ ಏನೇ ಅರ್ಥ? ನೀವೇ ಮನೆ ಕೆಲಸ ಮಾಡ್ಕೊಳ್ಳಿ ಅಂತ ಅರ್ಥ. ಅಂದ್ರೆ ನಿನ್ ಕೊನೆ ತೀರ್ಮಾನ ಅಂದ್ರೆ ಒಂದು ತಲೆಗೆ 500 ರೂಪಾಯಿ, ಅಂದ್ರೆ 2 ತಲೆಗೆ 1000 ರೂಪಾಯಿ ಆಗುತ್ತೆ. ಎಕ್ಸ್ಟ್ರಾ ಚಾರ್ಜ್ ಕೊಟ್ರೆ ಕೆಲಸ ಮಾಡ್ತೀನಿ, ಇಲ್ಲ ಅಂತಂದ್ರೆ ಕೆಲಸ ಬಿಟ್ಟು ಓದ್ತಾ ಇರ್ತೀನಿ. ಹೋಗೆ ನೀನಿಲ್ಲ ಅಂದ್ರೆ 1000 ಜನ ಈ ಕೆಲ್ಸಕ್ಕೆ ಸಿಗ್ತಾರೆ ನೋಡ. ನಾಳೆನೆ ಬೇರೆ ಕೆಲ್ಸದವಳನ್ನ ಕರೆಸ್ತೀನಿ. ಹೌದು ಕಣ, ನೋಡು, ಬೇಕಾದ್ರೆ ನಾವು ಕೊಡೋ ಸಂಬಳಕ್ಕೆ ಇಲ್ಲಿ ಕೆಲಸ ಮಾಡಿದ್ರೆ ಮಾಡು, ಇಲ್ದಿದ್ರೆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ತಾ ಇರು. ಏನು ದೊಡ್ಡ ಗೌರ್ಮೆಂಟ್ ಕೆಲಸ ನಿಮ್ದು, ರಾಜೀನಾಮೆ ಕೊಟ್ಟೋಗಕ್ಕೆ? ನನ್ನಷ್ಟು ನಿಯತ್ತಾಗಿ ಕೆಲಸ ಮಾಡೋರು ನಿಮ್ಗೆ ಯಾರು ಸಿಗ್ತಾರೆ ನಾನು ನೋಡೇ ಬಿಡ್ತೀನಿ. ತಗೊಳ್ರಿ ನಿಮ್ ಸೌಟ, ತಗೊಳ್ರಿ ನಿಮ್ ಹ್ಯಾಪ್ರಾನು, ಬರ್ತೀನಿ. ಗುಡ್ ಬೈ. ಹೋಗಲ್ಲ ಕಣೆ. ತಗೊಳ್ಳಿ ನಿಮ್ ಟವಲು, ಮಾತೆಲ್ಲ ಕಟ್ಟದ ಗುಂಡಿಗೆ ಮುಡ್ದು ಸೈಲೆ. ರೀ ಅವಳು ನಿಜವಾಗ್ಲೂ ಹೋಗ್ಬಿಟ್ಲಲ್ರಿ. ಹೋಗ್ಲಿ ಬಿಡು ಬಂಗು, ಇವಳಿಲ್ಲ ಅಂದ್ರೆ ಇವಳ ಅಪ್ಪನಂತವ್ರ ಕೆಲ್ಸಕ್ಕೆ ಬರ್ತಾರೆ. ಈಗ ಏನೋ ಮಾಡೋದು? ಕೊಟ್ಟಿದ್ದಾಳಲ್ಲ ಸೌಟು, ಅಡಿಗೆ ಮಾಡಿ. ಅತ್ತೆ ಒಂದ್ ನಿಮಿಷ ಇಟ್ಕೊಳ್ಳಿ. ಯಾಕೆ? ಕಡಿತಾ ಇದೆ, ಕೆರ್ಕೋತೀನಿ. ಬೇಗ ಕೇಳ್ಕೋ. ಅತ್ತೆ ನೀವ್ ಈ ತರ ಸೌಟ್ ಇಟ್ಕೊಂಡಿರೋದ್ ನೋಡಿದ್ರೆ ನಂಗೊಂದ್ ಸೂಪರ್ ಟೈಟಲ್ ನೆನ್ಪಕ್ ಬರ್ತಾ ಇದೆ. ಏನೇ ಅದು? ಯಜಮಾನಿ ಅತ್ತೆ ಸೌಟ್ ಹಿಡಿದ್ಲು ಮತ್ತೆ. ರೀ, ನಿಮ್ಮ ಹತ್ರ ನಾನು ಅವತ್ತೇ ಅಂದೆ ಬಾಣವರದಿಂದ ಹೆಣ್ತರೋದು ಬೇಡ, ಅಲ್ಲಿ ಬಾಣ ಮತ್ತಿದ ಕಾಟ ಇದೆ ಅಂತ. ನೀವೆಲ್ಲ ನನ್ನ ಮಾತನ್ನ ಕೇಳ್ತೀರಾ? ಈಗ ನೋಡಿ, ಈಗ ನಮ್ಮ ಮನೆ ಕೆಲ್ಸದವಳು ನಮ್ಮನ್ ಬಿಟ್ಟು ಹೋಗೋಗ್ ಮಾಡಿದ್ಲು. ರೀ ಕೆಲ್ಸದವ್ಳು ಬಿಟ್ಟೋಗಿದ್ದು ನನ್ ಕಾಟದಿಂದ ಅಲ್ಲ, ನಿಮ್ಮ ಕಾಟದಿಂದ. ಇನ್ನೊಂದ್ಸಲ ನನ್ನ ಬಗ್ಗೆ, ನನ್ನ ಊರ್ ಬಗ್ಗೆ ಏನಾದ್ರು ಮಾತಾಡಿದ್ರೆ ಏನೇ ಮಾಡ್ತೀಯಾ? ವರದಕ್ಷಿಣೆ ಕೇಸ್ ಹಾಕ್ತೀನಿ. ಅಲ್ಲಮ್ಮ, ಕೇಸು ಗೀಸು ಅವೆಲ್ಲ ಏನು ಬೇಡಮ್ಮ. ಬಹಳಷ್ಟು ಕೇಸುಗಳು ಸಾಲ್ವ್ ಆಗದಲ್ಲಿ ಪೆಂಡಿಂಗ್ ಆಗಿ ಹಂಗಂಗೆ ಬಿದ್ದಿವೆ ಕೋರ್ಟಲ್ಲಿ. ಅಲ್ವೇ ಸಿಂಗಾರಿ, ಇವಳು ನಮ್ಮನೆ ಸೊಸೆ ಆಗಿದ್ದಕ್ಕೂ ಕೆಲಸದವಳು ಮನೆ ಬಿಟ್ಟು ಹೋಗೋದಕ್ಕೂ ಏನೇ ಸಂಬಂಧ? ಸುಮ್ಮನೆ ಕಿತ್ತಾಡಿ ಏನು ಪ್ರಯೋಜನ ಅಲ್ಲ ಕಣೆ, ಸುಮ್ಮನೆ ಇರಿ. ಇವತ್ತು ಹೊಸ ಕೆಲಸದವಳು ನಮ್ಮ ಮನೆಗೆ ಬರ್ತಾ ಇದ್ದಾಳಲ್ಲ, ಅವಳು ಬಂದ್ರೆ ಎಲ್ಲ ಸರ್ ಹೋಗುತ್ತೆ. ಅಲ್ಲ ಅಪ್ಪಾಜಿ, ಅವಳು ಬಂದ್ಮೇಲೂ ಸರಿ ಹೋಗಿಲ್ಲ ಅಂದ್ರೆ ಏನ್ ಮಾಡೋದು? ಹೇಳ್ತೀನಪ್ಪ, ಡ್ಯಾಡಿಗೆಲ್ಲ ಅಮ್ಮನ ಮುಂದೆ ಮಾತಾಡಕ್ ಧೈರ್ಯ ಇದೆ. ಅಕಸ್ಮಾತ್ ಅವಳು ಬಂದ್ಮೇಲೆ ಸರಿ ಹೋಗ್ಲಿಲ್ಲ ಅಂದ್ರೆ ಅತ್ತೆ ಸೊಸೆ ಇಬ್ರಲ್ಲಿ ಒಬ್ಬರನ್ನ ಮನೆ ಬಿಟ್ಟು ಕಳ್ಸೋದು. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು, ಏ ಬಾಲು ಇದು ರಂಭೆ ಮೇನಕೆಯ ವಂಶದ ಬೆಡಗಿ ನೋಡು, ಈ ಮಾಲು ಹೊಸ ಮಾಲು. ಹಾಯ್, ಯಾರು ಮೇಡಮ್ ನೀವು? ಯಾವ್ದೋ ಸಿನಿಮಾ ಹೀರೋಯಿನ್ ಇರ್ಬೇಕು ಕಣೆ. ನೋ, ಐ ಆಮ್ ನಾಟ್ ಎ ಹೀರೋಯಿನ್ ತಾತಾ. ಮತ್ತಿನ್ಯಾರು? ಅಯ್ಯ, ನಾನು ಸರು, ಮನೆ ಕೆಲ್ಸದವಳು. ಅಡಿಗೆ ಕೆಲ್ಸದೊಳ್ಗೆ ಹೀಗೆಟ್ಟಪ್ಪ. ಇದು ಮಾಡ್ರನ್ ಯುಗ ಅಕ್ಕ, ಹೀಗ್ ಬಂದ್ರೇನೆ ಕೆಲ್ಸ ಸಿಗೋದು. ಮಾಡ್ರನ್ ಯುಗದಲ್ಲಿ ಹೀಗೆ ಟಫ್, ಅಲ್ಟ್ರಾ ಮಾಡ್ರನ್ ಯುಗದಲ್ಲಿ. ಏನಮ್ಮ ನಿನ್ ಹೆಸರು? ಜಸ್ಟ್ ವೇಟಾ, ಐ ಆಮ್ ರೀಟಾ. ತಗೋ ಸೌಟ, ಇಲ್ಲಿ ನಿಂತ್ಕೊಂಡು ಫೋರ್ಸ್ ಕೊಟ್ಟಿ ಜಾಸ್ತಿ ಆಯ್ತು. ಅಡಿಗೆ ಮನೆಗೆ ಹೋಗಿ ಕೆಲಸ ಮಾಡು. ಇರಮ್ಮ ಒಂದ್ ನಿಮಿಷ, ನಾನು ಇಂಟರ್ವ್ಯೂ ಮಾಡ್ಬಿಡ್ತೀನಿ. ಇದೇನ್ ಕಾಲ್ ಸೆಂಟ್ರು ಅವ್ಳು ಇಂಟರ್ವ್ಯೂ ತಗೊಳಕ್ಕೆ? ಇರೇ ಒಂದ್ ನಿಮಿಷ, ನೀವೇ ಕೇಳಿಸ್ಕೊಳ್ಳಿ ನಾನು ಹೇಗೆ ಇಂಟರ್ವ್ಯೂ ಮಾಡ್ತೀನಿ ಅಂತ. ಮಿಸ್ ಗೀತಾ, ಗೀತಾ, ನಿಮ್ಗೆ ಏನೇನು ವೆರೈಟಿ ಅಡಿಗೆಗಳು ಬರುತ್ತೆ? ಈ ಮನುಷ್ಯ ಏನೇನ್ ತಿನ್ನಲ್ವೋ ಆತರ ವೆರೈಟೀಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತೀನಿ. ಅಂದ್ರೆ ಅಂದ್ರೆ ಕಪ್ಪೆ ಕಬಾಬ್, ಕಾಗೆ ಗ್ರೇವಿ, ತಿಗಣೆ ಚಿಪ್ಸು, ಸೊಳ್ಳೆ ಸಾಂಬಾರ್, ಬಾತ್ಕೋಳಿ ಬಿರಿಯಾನಿ, ಇಷ್ಟನ್ನು ಸೂಪರ್ ಆಗಿ ಮಾಡ್ತೀನಿ. ಅಮ್ಮ ತಾಯಿ, ನಮ್ಗಿದ್ ಯಾವ್ದು ಬೇಡ, ಸಿಂಪಲ್ ಆಗಿ ತರಕಾರಿ ಹಾಕಿ ಹುಳಿ, ಟೊಮೊಟೊ ಸಾರು, ಉಪ್ಪು ಉಪ್ಪಿನಕಾಯಿ, ಪಲ್ಯ, ಕೋಸಂಬರಿ, ಚಿತ್ರಾನ್ನ, ಒಂದ್ ಹಪ್ಪಳ, ನಾವ್ 2 ಜಾಮೂನು. ಇಷ್ಟು ಮಾಡು ಸಾಕು. ಅಯ್ಯ, ನೀವೆಲ್ಲ ಮನುಷ್ಯ ತಿನ್ನೋದೇ ತಿಂತೀರಾ? ಹಂಗಾದ್ರೆ ಓಕೆ. ಪೇಮೆಂಟ್ ಎಷ್ಟು ಬೇಕು? ನೀವು ಕೊಟ್ಟಷ್ಟು ಸಾಕು. ನಿನ್ನಂತವಳೇ ಬೇಕು ಕಣೆ ನಮ್ಮ ಮನೆಗೆ. ಏನ್ ಮೇಡಮ್, ಸೊಸೆಯಾಗ? ಲೇ ರೀಟಾ, ಕೊಟ್ರೆ ಏಟ ಬದಲಾಗ್ಬೇಕು ಮೈ ಮಾಟ. ಹೋಗ್ ಕೆಲ್ಸ ನೋಡೆ. ಐ ಆಮ್ ವೆರಿ ಸಾರಿ.
ನಾನ್ ಡ್ಯೂಟಿಗೆ ಜಾಯ್ನ್ ಆಗಿದ್ದೀನೇ ಕೆಲಸ ಮಾಡಲ್ಲ. ಅದಕ್ಕೆ ನಾನ್ ಮೇಲ್ಗಡೆ ರೂಮಲ್ಲಿ ರೆಸ್ಟ್ ತಗೊಳ್ತಾ ಇರ್ತೀನಿ. ಬಿಸಿ ಬಿಸಿಯಾಗಿ ಒಂದ್ ಕಪ್ ಕಾಫಿ ಕಳಿಸ್ತೀರಾ? ಸುಂದರವಾದ ಸಿಂಗಾರಿಗೆ ತಗೊಳ್ಳಿ ಕಾಫಿ. ಆಹಾ ರೀಟಾ, ಆ ಮಾಯಾ ಒಂದು ದಿನನೂ ನಾನು ಕೇಳಿದ್ರು ಕಾಫಿ ತಂದು ಕೊಟ್ಟಿಲ್ಲ. ಅಂತದ್ರಲ್ಲಿ ನಾನು ಕೇಳ್ದೇನೆ ನೀನ್ ಕಾಫಿ ತಂದು ಕೊಟ್ಟಿದ್ಯಾ ಅಂದ್ರೆ ನಾನಿಷ್ಟು ಒಳ್ಳೆ ಕೆಲಸದೋಳು ಅಂತ ನಿಮ್ಗೆ ಅನಿಸ್ತಿರ್ಬೇಕಲ್ವಾ? ಮೇಡಮ್, ನೀವೆಷ್ಟು ಒಳ್ಳೆಯವರು, ಎಷ್ಟು ಸುಂದರವಾಗಿದ್ದೀರಾ. ನಿಮ್ಗೆ ಆ ರಾಕ್ಷಸಿ ಅಂತ ಸಿಗ್ಬಾರ್ದಿತ್ತು. ಯಾಕೆ, ಏನಾಯ್ತು? ನೀವು ಅವಳ ಅತ್ತೆ ತಾನೆ? ಅತ್ತೆ ತರ ನೋಡಲ್ಲ, ಕತ್ತೆ ತರ ಟ್ರೀಟ್ ಮಾಡ್ತಾಳೆ. ಬಂದು ಒಂದೇ ದಿನದಲ್ಲಿ ನನ್ನನ್ನು ಎಷ್ಟೊಂದ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಕಣೆ. ಬಾಮ್ಮ ಕೂತ್ಕೋ. ಥ್ಯಾಂಕ್ ಯು ಸೋ ಮಚ್. ಇನ್ನು ನನ್ ಬಗ್ಗೆ ಏನೆಲ್ಲ ತಿಳ್ಕೊಂಡಿದ್ಯಾ ನೀನು? ಮೇಡಮ್, ಇಫ್ ಯು ಡೋಂಟ್ ಮೈಂಡ್, ನಿಮ್ಗೆ ಅಂತ ತಂದಿರೋ ಈ ಕಾಫಿನ ಕುಡಿತಾ ಮಾತಾಡ್ಲಾ? ಕುಡಿ 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 ಕುಡಿ. ಮೇಡಮ್, ನಿಮ್ ಸೊಸೆ ಏನಾದ್ರು ಹೇಳಿದ್ರೆ ತಲೆ ಕೆಡಿಸ್ಕೊಳ್ಬೇಡಿ, ತಿರುಗಿಸ್ ಜವಾಬ್ ಕೊಡಿ. ನಿಮ್ ಸಪೋರ್ಟ್ಗೆ ರೀಟಾ ಇರ್ತಾಳೆ. ರೀಟಾ, ಒಟ್ಟ ನೀನೊಬ್ಳೆ ಕಣೆ ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು. ಇಷ್ಟು ದಿನ ಎಲ್ಲಿ ಇದ್ದೀಯ ನೀನು? ಒಂದ್ ಕೆಲ್ಸ ಮಾಡು, ನೀನ್ ದಿನಾಲು ಅವಳು ಏನು ನನ್ನ ಬಗ್ಗೆ ಮಾತಾಡ್ತಾಳೆ ಅಂತ ನನಗ್ ಬಂದು ಹೇಳ್ತಾ ಇರು. ನಾನ್ ಲೆಕ್ಕದಲ್ಲಿ ತಿಂಗಳ ನಿನಗ್ 1,000 ಜಾಸ್ತಿ ಕೊಡ್ತೀನಿ ಕಣೆ. ನಾನ್ ಬಂದಿರೋದೇ ಅದಕ್ಕಲ್ವಾ? ಅಂದ್ರೆ ನಾನ್ ಬಂದಿರೋದು ನಿಮ್ ಸಪೋರ್ಟ್ಗೆ ಅಂತ. ಓ, ಇನ್ನು ಸ್ವಲ್ಪ ದಿನ ಕಣೆ ಅವಳು ದಬ್ಬಾಳಿಕೆ. ಆಮೇಲೆ ಅವಳನ್ನ ಈ ಮನೆಯಿಂದ ಓಡಿಸಿ ನನ್ನ ಸೊಸೆ ಮಾಡ್ಕೊಂತೀರಾ? ಅಂದ್ರೆ ನನ್ನಂತ ಸುಂದರವಾದ, ಬುದ್ಧಿವಂತ, ಚಾಲಾಕಿಯಾದ ಹುಡುಗಿನ ಸೊಸೆ ಮಾಡ್ಕೊಳ್ತೀರಾ ಅಂತ ಹೇಳ್ದೆ. ನಿನ್ನಂತವಳು ಯಾಕೆ, ನಿನ್ನನ್ನೇ ಸೊಸೆ ಮಾಡ್ಕೋತೀನಿ. ಐ ಲೈಕ್ ಇಟ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಾನು ಈಗಲೇ ಹೋಗ್ಬಿಟ್ಟು ಬಂಗಾರಿ ನಿಮ್ ಬಗ್ಗೆ ಏನೇನ್ ಮಾತಾಡ್ತಾಳೆ ಅಂತ ತಿಳ್ಕೊಂಡ್ ಬಂದ್ಬಿಡ್ತೀನಿ. ಅಲ್ಲಿವರೆಗೂ ತಗೊಳ್ಳಿ ಕಪ್ಪು. ಯಾಕೆ? ತೊಳೆಯಕ್ಕೆ. ಬಂಗಾರಿ ಬಂಗಾರಿ ಸಿಂಗಾರಿ, ಬಂಗಾರಿ ಬಂಗಾರಿ ಸಿಂಗಾರಿ. ಪ್ರಾಣಿ, ನಾನು ಆದಷ್ಟು ಬೇಗ ಕೋಟ್ಯಾಧಿಪತಿ ಆಗ್ಬೇಕು ಅಂತ ಐಡಿಯಾ ಹೇಳ. ಕನ್ನಡದ ಕೋಟ್ಯಾಧಿಪತಿಗೆ ಅಪ್ಲಿಕೇಶನ್ ಹಾಕೋ. ಬೇರೆ ಐಡಿಯಾ ಹೇಳ. ಅಷ್ಟೊಂದು ಬುದ್ಧಿ ಇಲ್ಲ ಅಲ್ವಾ? ನನ್ನ ಹತ್ರ ಇನ್ನೊಂದು ಐಡಿಯಾ ಇದೆ. ನನಗೆ ಒಂದು ಮಂತ್ರ ಗೊತ್ತು, ಅದನ್ನ ನಾನು ನಿನ್ಗೆ ಹೇಳ್ಕೊಡ್ತೀನಿ. ನೀನು ಯಾವ್ದಾದ್ರು ದೇವಸ್ಥಾನದ ಮುಂದೆ ಹೋಗ್ಬಿಟ್ಟಿದ್ದೇನೆ, ದಿನ ಅದನ್ನ 1 ತಿಂಗಳು ಜಪ ಮಾಡಿದ್ರೆ ಬೇಗ ಕೋಟ್ಯಾಧಿಪತಿ ಆಗೋಗ್ತೀಯ. ಅಯ್ಯೋ, ಬೇಗ ಹೇಳ. ಅಮ್ಮ ತಾಯಿ ಧರ್ಮ ಮಾಡಿ. ಹೋಗಿ ನಿನ್ನ ಹತ್ರ ಹೇಳಿದ್ನಲ್ಲೋ, ನನಗ್ ಬುದ್ಧಿ ಇಲ್ಲ. ಎಷ್ಟು ವರ್ಷ ಆದ್ಮೇಲೆ ಅದ್ರ ಗೊತ್ತಾಯ್ತಲ್ಲ. ಪ್ರಾಣಿ, ಆ ವಿಷಯ ಬಿಡೋ. ನಮ್ಮನೆ ಕೆಲ್ಸದವ್ರು ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ, ಒಂದ್ ಕೆಲ್ಸನೂ ಮಾಡ್ಲೇ ಇಲ್ಲ. ಹೌದು ಕಡೆ ಭಾರತಿ, ನಾನು ಗಮನಿಸ್ತಾನೆ ಇದ್ದೀನಿ. ಅವಳು ನನ್ನ ಹೆಂಡತಿ ರೂಮು, ನಮ್ಮ ಅಮ್ಮನ ರೂಮು ಅಲ್ಲೇ ಓಡಾಡ್ತಿರ್ತಾಳೆ. ಟಿ ಮಾಯ ಹೇಳ್ದಂಗೆ ಅವ್ರಿಬ್ರು ರೂಮಲ್ಲಿ ಕೂತ್ಕೊಂಡು ಅಂಡಂಡೆ ಕಾಫಿ ಟೀ ಕುಡಿತಿರ್ಬೋದು. ನಾನು ಇದುವರೆಗೂ ಅವಳ ಕೈಲಿ 1 ಕಪ್ ಕಾಫಿನೂ ಕುಡ್ದಿಲ್ಲ ಕಣೋ. ಕಾಫಿ ಕುಡಿಬೇಕು ಅಷ್ಟೇ ತಾನೆ. ವೇಟ್ ರೀಟಾ, ನಮ್ಮ 3 ಜನಕ್ಕೂ ಸ್ಪೆಷಲ್ ಆಗಿ 1 ಕಪ್ ಕಾಫಿ ತಗೊಂಬ, ಸ್ವಲ್ಪ ಚೇಂಜ್ ಇರ್ಲಿ. ಓಕೆ ಪ್ರಾಣಿ. ರಾಣಿ, ಕಾಫಿ ಅಂದ ಕೂಡಲೇ ನನಗೊಂದು ಜೋಕ್ ನೆನಪಾಯ್ತು ಕಣ. ಒಬ್ಬ ಒಂದು ಹೋಟ್ಲಿಗೆ ಹೋದ್ನಂತೆ. ಒಂದು ಸ್ಟ್ರಾಂಗ್ ಕಾಫಿ ತಗೊಂಡು ಕುಡಿತಾ ಇರ್ಬೇಕಾದ್ರೆ ಅದರಲ್ಲೊಂದು ಜಿರ್ಲೆ ಸಿಕ್ತಂತೆ. ಜಿರ್ಲೆ ನೋಡಿ ಸಿಟ್ಟು ಬಂದು ಆ ಹೋಟೆಲ್ ಯಜಮಾನನ್ ಕರೆದು ಚೆನ್ನಾಗಿ ಬೈದ್ನಂತೆ. ಅದಕ್ಕೆ ಆ ಯಜಮಾನ ಇವ್ರಿಗೆ ಏನನ್ನಂತೆ ಗೊತ್ತಾ? ಇನ್ನೇನ್ ಅಂದಿರ್ತಾನೆ, ಸಾರಿ ಸರ್ ತಪ್ಪಾಯ್ತು, ಬೇರೆ ಕಾಫಿ ಕೊಡ್ತೀನಿ ಬಿಡಿ ಅಂತ ಅಂದಿರ್ತಾನೆ. ಅಲ್ಲೇ ಇರೋದು ಟ್ವಿಸ್ಟು. ನೀವು ಕೊಡೋ 4 ರೂಪಾಯಿಗೆ ಜಿರ್ಲೆ ಹಾಕದೆ ಇನ್ನೇನ್ ಜಿಂಕೆ ಮಾಂಸ ಹಾಕಕ್ಕಾಗತ್ತಾ? ಸುಮ್ಮನೆ ಕೊಡೋದು ಎದ್ದೋಗ್ರಿ ರೀ ಅಂದಂತೆ. ನಾನು ಅವಾಗ್ಲೇ ಹೇಳ್ದಂಗೆ ಅವ್ನು ಯಾರೋ ನಿಂತಿರೋದೇ ಪೆಂಗ ಇರ್ಬೇಕು ಕಣ. ಸಾರು ತೊಳಿ ಕಾಫಿ. ಥ್ಯಾಂಕ್ ಯು. ರೀಟಾ, ಏನಿದು ಕಾಫಿಲಿ ಚೇಂಜು? ಅಯ್ಯ, ನೀವೇ ಹೇಳಿದ್ರಲ್ಲ ಕಾಫಿಲಿ ಚೇಂಜ್ ಇರ್ಲಿ ಅಂತ, ಅದಕ್ಕೆ ನಾನೇ 1 ರೂಪಾಯಿ ಚೇಂಜ್ ಹಾಕ್ಬಿಟ್ಟೆ. ತಿಂಬಡ ಕಮ್ಮಿ, ತಿಂಬಡ ಕಮ್ಮಿ, ತಿಂಬಡ ಕಮ್ಮಿ, ನೀನೆಲ್ಲ ಗಳ್ಳೆಯ. ರೀಟಾ, ಇನ್ನೂ ಕಸ ಗುಡಿಸ್ತಾ ಇದ್ದೇನೆ. ಅಯ್ಯೋ ಮೇಡಮ್, ನಿಮ್ಮ ಅತ್ತೆ ರೂಮ್ ಕ್ಲೀನ್ ಮಾಡಿ ಬರೋಷ್ಟರಲ್ಲಿ ಇಷ್ಟೊತ್ತಾಯ್ತು. ಅತ್ತೆ ಅಲ್ಲ, ಕತ್ತೆ. ಕತ್ತೆ ನೀಯತ್ತಾದ್ರೂ ಇರುತ್ತೆ, ನಿಮ್ಮ ಅತ್ತೆಗೆ ಅದು ಇಲ್ವೇ? ಏನೇ ಆಯ್ತು ಮೇಡಮ್? ಕಸ ಗುಡ್ಸಿ ಕೈಯೆಲ್ಲ ನೋತಾ ಇದೆ. ಸ್ವಲ್ಪ ಹಂಗೆ ಕಸ ಗುಡಿಸ್ಬಿಡಿ ಅಂತ ಹೋಗ್ತೀನಿ. ಸರಿ ಆಯ್ತು, ಹೇಳು. ಗುಡ್ಸಿ ಮತ್ತೆ.
ನಾನ್ ಸುಮ್ನೆ ಬಿಡ್ತೀನ ಮೇಡಮ್ ರೀ ಬಂಗಾರಿ ಅಂತ ಸೊಸೆ ಸಿಗೋದಕ್ಕೆ ನೀವು ಪುಣ್ಯ ಮಾಡಿರ್ಬೇಕು ಪಾಪ ಹೆಣ್ಣು ನಿಮ್ ಮಗ ಪೆದ್ಗುಂಡಂಗ್ ಕಟ್ಕೊಂಡ್ಬಿಟ್ಟು ಏನ್ ನರ್ಕ ಎಲ್ಲ ಅನುಭವಿಸ್ತಾ ಇದೆ ಆ ಹೆಣ್ಣು ಈಗ್ಲೂ ಮನಸ್ಸು ಮಾಡಿದ್ರೆ ಸಾಫ್ಟ್ವೇರ್ ಹಾರ್ಡ್ವೇರ್ ಫುಟ್ವೇರ್ ಎಲ್ಲ ವೇರ್ಗಳು ಮ್ಯಾರಿ ಆಗೋದಕ್ಕೆ ಕ್ಯೂ ನಿಲ್ತಾರೆ ಅಂತ ಹೇಳ್ದೆ ಅದಕ್ಕೆ ಅವ್ರೇನಂದ್ರು ಆ ತ್ರಿಪುರ ಸುಂದರಿಗೆ ಧೈರ್ಯ ಇದ್ರೆ ನನ್ ಮಗನ್ಗೆ ಡಿವೋರ್ಸ್ ಕೊಡೋದಕ್ಕೆ ಹೇಳು ಅಂತ ಹೇಳಿದ್ರು ಹಂಗಂದ್ರ ಹೌದು ಮೇಡಮ್ ಈಗ ನೀವು ನಿಮ್ ಪವರ್ ಏನು ನಿಮ್ ಕೆಪಾಸಿಟಿ ಏನು ನಿಮ್ ಧೈರ್ಯ ಏನು ಅನ್ನೋದನ್ನ ತೋರಿಸ್ಬೇಕು ಏನ್ ಮಾಡ್ಲಿ ಹೇಳು ವೆರಿ ಸಿಂಪಲ್ ನಿಮ್ ಗಂಡ ಪೆದ್ಗುಂಡ ಅವ್ನಿಗೆ ಡಿವೋರ್ಸ್ ಕೊಟ್ಬಿಡಿ ರೀಟಾ ವಾಟ ಏನೇ ಇವಾಗ ನನ್ ರೂಮ್ ಒರೆಸ್ತಾ ಇದೀಯಾ ಅಯ್ಯೋ ಮೇಡಮ್ ನಿಮ್ ಸೊಸೆ ರೂಮ್ ನ ಗುಡ್ಸಿ ಕ್ಲೀನ್ ಮಾಡಿ ಬರೋಷ್ಟರಲ್ಲಿ ಇಷ್ಟೊತ್ತಾಗೋಯ್ತು ಯಾಕೆ ಛೀ ನಿಮ್ ಸೊಸೆ ಅಷ್ಟ್ ಕೆಟ್ಟ ರೂಮ್ ಇಟ್ಕೊಂಡಿರ್ತಾರೆ ಗಬ್ಬೊಣಕ್ಲಿ ಅದೇ ನೀವ್ ನೋಡಿ ನಿಮ್ ತರನೇ ರಸ್ಪರಿ ಮಾವಿನ ತರ ನೈಸ್ ಆಗಿಲ್ಲ ರೂಮ್ ಇಟ್ಕೊಂಡ್ಬಿಟ್ಟಿದೀರಾ ಮೇಡಮ್ ನಿಮ್ ಬಗ್ಗೆ ನಿಮ್ ಅದ್ಭುತವಾದ ಸೊಸೆಯವರು ಏನೇನೆಲ್ಲ ಹೇಳಿದ್ರು ಗೊತ್ತಾ ಏನ್ ಹೇಳಿದ್ಲೆ ಮೇಡಮ್ ಒರ್ಸಿ ಕೈ ನೋತಾ ಇದೆ ಹಾಗೆ ಸ್ವಲ್ಪ ಒರೆಸ್ಬಿಡಿ ಹೇಳ್ತಾ ಹೋಗ್ತೀನಿ ಆಯ್ತಾಯ್ತು ಏನ್ ಹೇಳಿದ್ಲೆ ಮೊದಲು ಸುಳ್ಳು ಹಚ್ಕೊಳ್ಳಿ ಇಷ್ಟೆಲ್ಲ ಹೇಳ್ಬಿಟ್ಲು ಮೇಡಮ್ ಹೌದಾ ಅದಕ್ಕೆ ನೀನೇನ್ ಹೇಳ್ದಿಯೇ ನಾನ್ ಸುಮ್ನೆ ಬಿಟ್ಬಿಡ್ತೀನಾ ಕೆದಕ್ಬಿಟ್ಟು ಕೇಳ್ದೆ ಅದಕ್ಕೆ ಅವಳು ಏನ್ ಹೇಳೋದು ಗೊತ್ತಾ ಮೇಡಮ್ ನೀವು ಸಿಡುಕ್ ಮೂತಿ ಸಿಂಗಾರಿ ಅಂತೆ ತಿಂದು ಮೈ ಬೆಳೆಸ್ಕೊಂಡಿದ್ದೀರಂತೆ ಸ್ವಲ್ಪ ದಿನ ಅಷ್ಟೇ ಅಂತೆ ಅವ್ರು ಇನ್ನೊಂದ್ ಮದ್ವೆ ಆಗ್ಬಿಟ್ಟು ನಿಮ್ಮನ್ನ ನಿಮ್ ಮಗನ ಮನೆಯಿಂದ ಹೊರಗಡೆ ಹಾಕಿ ಈ ಮನೆನೇ ಲಪ್ಟಾಯಿಸ್ಬೇಕು ಅಂತ ಇದ್ದಾರೆ ನೀನೇನಂದೆ ಮುಚ್ಚ್ರಿ ಬಾಯ್ನ ನಿಂಗಲ್ಲ ಅವ್ರು ಹೇಳಿದ್ದು ಮುಚ್ಚ್ರಿ ಬಾಯ್ನ ಅವ್ರಂತ ಅತ್ತೆ ಸಿಗೋದಕ್ಕೆ ನೀವು ಪುಣ್ಯ ಮಾಡಿರ್ಬೇಕು ನಾನೇನಾದ್ರೂ ಅವ್ರ ಸೊಸೆ ಆಗ್ಬಿಟ್ಟಿದ್ರೆ ಅವ್ರ ಪಾದ ತೊಳೆದ್ ನೀರನ್ನ ಊಟ ಆದ್ಮೇಲೆ ಘಟ ಘಟ ಅಂತ ಕುಡಿದ್ ಬಿಡ್ತಿದ್ದೆ ಅಂದೆ ಅಯ್ಯೋ 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 ಎಷ್ಟು ಒಳ್ಳೆ ಮನ್ಸೇ ನಿಂದು ನೀನಾದ್ರೂ ನನ್ ಸೊಸೆ ಆಗ್ಬಾರ್ದಿತ್ತಾ ಇನ್ನು ಕಾಲ ಮಿಂಚಿಲ್ಲ ಮೇಡಮ್ ಈಗ್ಲೇ ಈ ಕ್ಷಣನೇ ನನ್ನನ್ನ ನಿಮ್ ಸೊಸೆ ಮಾಡ್ಕೊಳ್ಳಿ ಅವಳು ನಿಮ್ಮನ್ನ ಮನೆಯಿಂದ ಹೊರಗಡೆ ಹಾಕೋಕ್ ಮುಂಚೆ ನಾನ್ ಅವಳನ್ನ ಮನೆಯಿಂದ ಹೊರಗಡೆ ಹಾಕಿ ಈ ರೀಟಾ ನಿಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀನಿ ಅಂತ ನೋಡಿ ಅದೇ ಹೇಗೆ ರೀಟಾ ಹಿಯರ್ ನೋ ಫಿಯರ್ ಮೇಡಮ್ ವೆರಿ ಸಿಂಪಲ್ ನಿಮ್ ಮಗನಿಂದ ಅವ್ರಿಗೆ ಡಿವೋರ್ಸ್ ಕೊಡ್ಸಿ ನನ್ನನ್ನ ಮನೆಗೆ ತುಂಬಿಸ್ಕೊಳ್ಳಿ ಬಂಗಾರಿ ಬಂಗಾರಿ ಸಿಂಗಾರಿ ಬಂಗಾರಿ ಬಂಗಾರಿ ಸಿಂಗಾರಿ ಪ್ರಾಣಿ ಎಲ್ಲಿದ್ಯೋ ನನ್ ಕಣ್ಣಿ ಕಸ ಬಿದ್ದಿದೆ ತೆಗ್ಯೋ ಕಣ್ಣಿದ್ರೆ ತಾನು ಕಸ ಬೀಳೋದು ಕಣ್ ಕಿತ್ತಾಕ್ಬಿಡೋ ಕಾಲಲ್ಲಿ ಏನಾದ್ರೂ ತುಳ್ಕೊಂಡ್ ಬಂದ್ರೆ ಕಾಲೇ ಕಟ್ ಮಾಡು ಅಂತೀಯಲ್ಲೋ ವಿಧಿ ಇಲ್ಲ ಕಣ ಕಟ್ ಮಾಡ್ಲೇಬೇಕು ನೀನು ನನ್ನ ತಮ್ಮನೇನೋ ಕಾಡು ಪ್ರಾಣಿ ಅಯ್ಯೋ ಬಂಗಾರಿ ಎಲ್ಲಿದ್ದಾಳಪ್ಪ ಬಂಗಾರಿ ಅದಕ್ಕೆ ಬೇಗ ಬನ್ನಿ ಹಣ್ಣು ಕುಂಡ್ಕೊಂಡಾಗ್ಬಿಡ್ಲು ಕಷ್ಟ ಅಯ್ಯೋ ಬೇಗ ಬಾರಿ ಏನ್ ಯಜಮಾನ್ರೆ ನನ್ನ ಹೆಂಡ್ತಿನ ಕರ್ರ ನೀನ್ಯಾಕೆ ಬಂದೆ ಯಜಮಾನ್ರೆ ನಿಮ್ ಹೆಂಡತಿ ಫೋನ್ ಅಲ್ಲಿ ಅವ್ರ ಬಾಯ್ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಬಿಸಿ ಆಗಿದ್ದಾರೆ ಅದಕ್ಕೆ ನಾನ್ ಬಂದೆ ನನ್ನ ಕಣ್ಣಿಗೆ ಇಲ್ಲಿ ಕಸ ಬಿದ್ದು ಓದಾಡ್ತಿದ್ದೀನಿ ಅವಳು ಬಾಯ್ ಫ್ರೆಂಡ್ ಜೊತೆಗೆ ಫೋನಲ್ಲಿ ಮಾತಾಡ್ತಿದ್ದಲ್ಲ You just wait. Rita here. Come near. ಅಮ್ಮ ಅಯ್ಯೋ ಹಿಂಗೆ ಅಂತ ಗೊತ್ತಿದ್ರೆ ನನ್ ಕಣ್ಗೆ ನಾನೇ ಕಳ್ಳಿ ಹಾಕೊಂಡ್ಬಿಡ್ತಿದ್ದಲ್ಲಪ್ಪ ಈ ಕಡೆ ಬಾರ ಕಸ ಹೋಗಿ ಕಾರ್ಪೊರೇಷನ್ ತೊಟ್ಟಿಗೆ ಸೇರ್ಕೊಂಡಾಯ್ತು ಇನ್ನು ಕಣ್ ಬಿಟ್ಕೊಂಡು ನಿಂತವನೆ ರೀತಾ ಅವ್ರೆ ನನ್ ಕಣ್ಣಲ್ಲೂ ಕರಿಗುಡ್ಡೆ ಸೈಡ್ ಪಾರ್ಕಿಂಗ್ ಆಗ್ಬಿಟ್ಟಿದೆ ಸೆಂಟ್ರಲ್ ಪಾರ್ಕಿಂಗ್ ಮಾಡ್ತೀರಾ ಅಯ್ಯೋ ಅಡ್ಗೆ ಮನೆಗ್ ಬನ್ನಿ ಯಾಕೆ ಮೆಣಸಿನ ಪುಡಿ ಹಾಕ್ತೀನಿ ಆಗ ಆಟೋಮೆಟಿಕ್ ಆಗಿ ಸೆಂಟ್ರಲ್ ಪಾರ್ಕಿಂಗ್ ಆಗ್ಬಿಡುತ್ತೆ ಜ್ಞಾನಿ ಪ್ರಾಣಿ ರೀಟಾ ಜೊತೆ ಇಲ್ಲೇನ ಮಾಡ್ತಿದ್ದೀರಾ ಕಣ್ಣಿ ಕಸ ಬಿದ್ದಿತ್ತಮ್ಮ ಕ್ಲೀನ್ ಮಾಡಿಸ್ಕೊತಿದ್ದೆ ಅದಕ್ಕೆ ಇವಳ ಹತ್ರನೇ ಕ್ಲೀನ್ ಮಾಡ್ಸ್ಕೋಬೇಕಾ ನೀನ್ ಹೇಳ್ತಿ ಇರ್ಲಿಲ್ವಾ ಅದೇ ಅಪ್ಪ ಸಮಾಧಾನ ಅಮ್ಮವ್ರೆ ನಿಮ್ಮ ಗ್ರೇಟ್ ಸೊಸೆ ಅವರು ಅವ್ರ ಬಾಯ್ ಫ್ರೆಂಡ್ ಜೊತೆ ಫೋನ್ ಅಲ್ಲಿ ಮಾತಾಡ್ಕೊಂಡು ಬಿಸಿ ಇದ್ರು ಯಜಮಾನ್ರು ಬೇರೆ ಉರಿ ಉರಿ ಅಂತಿದ್ರ
ನನ್ ಮನ್ಸಿಗೆ ಬಹಳ ನೋವಾಗ್ಬಿಡ್ತು. ಅದಕ್ಕೆ ನಾನೇ ಹೇಳ್ಕೊಂಬಿಟ್ಟು ಉರುಗ್ಬಿಟ್ಟೆ. ಅಯ್ಯೋ ನೋಡ್ತೇನೋ ಇವಳಿಗಿರೋ ಕಾಳಜಿ ಆ ನಿನ್ ಹೆಣ್ಸಿಗಿಲ್ವಲ್ಲೋ. ಅಮ್ಮ ಈಗ ಯಾಕೆ ತಲೆ ಕೆಡ್ಸ್ಕೊತೀಯ? ಈಗಲೂ ಇವಳನ್ನ ಅಣ್ಣನ್ ಕೊಟ್ಟು ಮದ್ವೆ ಮಾಡ್ಬೋಣ. ನಾನು ಅದೇ ಪ್ಲಾನ್ ಮಾಡ್ತಾ ಇದ್ದೀನಿ ಕಣೋ. ಮಮ್ಮಿ ನಾನೇನೋ ತಮಾಷೆಗೆ ಹೇಳಿದ್ರೆ ಮನೆಗ್ ಬರೋ ಹೆಣ್ಮಕ್ಳನ್ನೆಲ್ಲ ಅಣ್ಣನ್ ಕೊಟ್ಟು ಮದ್ವೆ ಮಾಡ್ಬಿಡು, ನಾನು ತೌಡ್ ಕೊಡ್ತೀನಿ. ಅದ್ರಲ್ಲೇನೋ ತಪ್ಪಿದೆ ನೋಡು. ಅವಳಿಗಿಂತ ಇವಳೇ ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ನನ್ನ ಸೊಸೆ ಆಗೋದಕ್ಕೆ ಇವಳು ಪರ್ಫೆಕ್ಟ್ ಆಗಿದ್ದಾಳೆ. ಏನಮ್ಮ ಮಾತಾಡ್ತಿದ್ಯಾ ನೀನು? ಹೌದು ಕಣೋ, ನಿನ್ ಹೆಂಡತಿ ಇವಳ ಹತ್ರ ಏನ್ ಹೇಳಿದಾಳೆ ಗೊತ್ತಾ? ನಾನು ಗಯ್ಯಾಳಿ ಅಂತೆ, ನೀನು ಮೂರ್ಖ ಅಂತೆ. ನಮ್ಮಿಬ್ಬರನ್ನು ಮನೆಯಿಂದ ಹೊರಗಾಕಿ ಈ ಮನೆನ ಅವಳು ಒಳಗಾಕೊಂಡು ಬೇರೆ ಮದ್ವೆ ಆಗ್ತಾಳಂತೆ. ಬೇಕಾದ್ರೆ ಇವಳನ್ನೇ ಕೇಳಿ ನೋಡು. ಅಯ್ಯೋ 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 ಬಾವಿ ಅತ್ತೆಯವ್ರೆ, ನಿಮಗೆ ಒಂದು ಸ್ಟ್ರಾಂಗ್ ಕಾಫಿ ಫಿಕ್ಸ್. ಯಜಮಾನ್ರೆ ನಂಬಿಕೆ ಬರ್ತಿಲ್ವಾ? ಪರವಾಗಿಲ್ಲ ಬಿಡಿ, ನಿಮ್ಗಿಷ್ಟ ಇಲ್ಲ ಅಂದ್ರೆ ನಾನೇ ನಿಮ್ಮನ್ನ ಮದ್ವೆ ಆಗ್ಬಿಡ್ತೀನಿ. ಹೌದು ಕಣ ಅಣ್ಣ, ಹೆಣ್ಣಾಗಿರೋ ಅದಕ್ಕೆ ಅಷ್ಟೊಂದು ಮಾತಾಡ್ಬೇಕಾದ್ರೆ ಅವ್ರಿಗೊಂದು ಗತಿ ಕಾಣಿಸ್ಲೇಬೇಕು. ಓಕೆನಾ? ಹೌದು ಕಣ, ನೀವೆಲ್ಲ ಇಷ್ಟು ಹೇಳ್ತಿದ್ದೀರಿ ಅಂದ್ಮೇಲೆ ನಾನು ಇದಕ್ಕೆ ಒಪ್ಕೋತೀನಿ. ಒಂದು 3 ದಿನಕ್ಕೆ ಇಷ್ಟೊಂದು ಮಾತಾಡ್ತಿದ್ದಾಳಲ್ಲ ಇವಳು. ಲೇ ಪ್ರಾಣೆ, ಬೇಗ ಡಾಕ್ಟರ್ ಫೋನ್ ಮಾಡು. ಯಾಕೋ? ಡಿವೋರ್ಸ್ ಅಪ್ಲೈ ಮಾಡೋಕೆ. ಏನ್ರಿ ಜ್ಞಾನೇಶ್, ನಿಮ್ಮ ಹೆಂಡತಿ ಬಂಗಾರಿಗೆ ಡೈವರ್ಸ್ ಕೊಡಕ್ಕೆ ಓಕೆನಾ? ಓಕೆ ಸರ್. ಏನಮ್ಮ ಬಂಗಾರಿ, ನಿಮ್ಗೆ ಓಕೆನಾ? ಇಂಥ ಪೆದ್ದ ಗಂಡನ ಜೊತೆ ಜೀವನ ಮಾಡಕ್ಕೆ ನನಗೂ ಇಷ್ಟ ಇಲ್ಲ. ನನಗೂ ಡೈವರ್ಸ್ ಕೊಡಕ್ಕೆ ಡಬಲ್ ಓಕೆ. ಸರಿ, ಮದುವೆ ಅಂದ್ರೆ ಮ್ಯಾರೇಜ್ ಅಂದ್ರೆ ಶಾದಿ ಅಂದ್ರೆ ಪೆಳ್ಳಿ ಎಲ್ಲ ಒಂದೇ. ಹಾ ಅದೇ. ಅದಾಗಿ ಎಷ್ಟು ದಿವಸ ಆಯ್ತು? ಜಸ್ಟ್ 3 days. ಮದುವೆಯಾಗಿ ಜಸ್ಟ್ 3 days? ಯಾಕೆ ಸರ್ 3 ದಿನ ಅಂದ ತಕ್ಷಣ ಈ ತರ ಶಾಕ್ ತಗೋತಿದ್ದೀರಾ? ಓ, ಮದುವೆ 3 ದಿನಕ್ಕೆ ಡಿವೋರ್ಸ್ ತಗೋತಾ ಇದ್ದಾರೆ ಅಂತನಾ? ಏಯ್, ಅದಕ್ಕಲ್ಲ ರೀ ನಾ ಶಾಕ್ ತಗೊಂಡಿದ್ದು. ಮದುವೆಯಾಗಿ 3 ದಿವಸ ಆದ್ರೂ ಈ ಮನೆಯಲ್ಲಿ ಸಂಸಾರ ಮಾಡಿದಾರಲ್ಲ ಅದಕ್ಕೆ. ಅಂದ್ರೆ ನಿಮ್ ಪ್ರಕಾರ 3 ದಿನ ತುಂಬಾ ಲೇಟ್ ಆಯ್ತಾ? ಹೌದು ನೋಡ್ರಿ, ಇವತ್ತಿನ ಕಾಲದಲ್ಲಿ ಮದುವೆ ಆಗಿ 3 ದಿವಸ ಬಾಳೋದೇ ಗ್ರೇಟ್ ರೀ. ನಿನ್ನೆ ಒಂದು ಮದುವೆಗೆ ಹೋಗಿದೆ, ಗಂಡ ಹೆಂಡತಿಗೆ ತಾಲಿ ಕಟ್ತಾ. ನಾವು ಹೋಗಿ ಊಟಕ್ಕೆ ಕೂತ್ಕೊಂಡು ಲಾಡು ಬಾಗಿ ಇಟ್ಕೊಳ್ಳೋ ಅಷ್ಟೊಳ್ಳಿ ಗಂಡ ಓಡ್ ಬಂದು, ಸ್ವಾಮಿ ನನಗೆ ಡೈವರ್ಸ್ ಕೊಡಿಸಿ ಅಂತ ಬೇಡ್ಕೊಂಬಿಟ್ಟ. ಸರಿ ಜಾಸ್ತಿ ಲೇಟ್ ಮಾಡಬೇಡಿ, ಆದಷ್ಟು ಬೇಗ ಡೈವರ್ಸ್ ಪೇಪರ್ಗೆ ಸೈನ್ ಹಾಕ್ಸಿ. ಬಂಗಾರಿ, ಯಾವುದಕ್ಕೂ ಒಂದ್ಸಲ ಯೋಚನೆ ಮಾಡಮ್ಮ. ಆ ಕೆಲಸದವ್ರ ಮಾತು ಕೇಳ್ಕೊಂಡು ನೀನು ಡೈವರ್ಸ್ ಪೇಪರ್ಗೆ ಸೈನ್ ಹಾಕೋದು ಸರಿಯಲ್ಲ. ಮಾವ, ನೀವ್ ಏನ್ ಹೇಳಿದ್ರು ಅಷ್ಟೇ, ನನಗ್ ಈ ಮನೇಲಿ ಇರಕ್ ಇಷ್ಟ ಇಲ್ಲ. ನಾನ್ ಈ ಮನೆ ಸೊಸೆಯಾಗಂತೂ ಖಂಡಿತ ಇರಲ್ಲ. ಲಾಯರ್ ಸಾಹೇಬ್ರೆ, ಬೇಗ ಸೈನ್ ಹಾಕ್ಸಿ. ಮಾಡಿಸ್ತೀನಮ್ಮ. ನಿಮ್ಮ ಮಾತುಗಳನ್ನ ನನ್ನ ಕಿವಿಯಿಂದ ಕೇಳಿ ನನ್ನ ಬಾಯಿಗೆ ಬಾಯಾರಿಕೆ ಆಗೋಗ್ಬಿಟ್ಟಿದೆ. ತಣ್ಣಗೊಂದು ಲೋಟ ನೀರು ತಂದು ಕೊಟ್ರೆ ಕುಡಿದು ಬಿಟ್ಟು ಸೈನ್ ಮಾಡಿಸ್ತೀನಮ್ಮ. ರೀಟಾ, ಒಂದು ಗ್ಲಾಸ್ ನೀರ್ ತಾ. ಸಾರು ತಗೊಳ್ಳಿ ನೀರು. ಥ್ಯಾಂಕ್ ಯು. ನೀರಾ? ನೀವಾ? ಲಾಯರ್ ಸಾಹೇಬ್ರೆ, ಇವಳು ಗೊತ್ತಾ ನಿಮಗೆ? ಗೊತ್ತಾ ಏನ್ರಿ, ನನಗೂ ನನ್ನ ಹೆಂಡತಿಗೂ ಡೈವರ್ಸ್ ಆಗಂಗ್ ಮಾಡ್ದೋಳ ಇವಳು. ಅಂದ್ರೆ ಏನ್ ಹೇಳ್ತಾ ಇದ್ದೀರಾ ಸರ್? ಇವಳು ದೊಡ್ಡ ಫಿಟ್ಟಿಂಗ್ ರಾಣಿ. ಯಾವ ಮನೆ ಕೆಲ್ಸಕ್ಕೆ ಸೇರ್ಕೊತಾಳೋ ಅಲ್ಲಿ ಮನೆಯವ್ರಿಗೆಲ್ಲ ವಿಷದ ಬೀಜ ಹಾಕ್ಬಿಡ್ತಾಳೆ. ಗಂಡ ಹೆಂಡತಿಗೆ ತಂದಿಕ್ಬಿಡ್ತಾಳೆ. ಗಂಡ ಹೆಂಡತಿನ ಡೈವರ್ಸ್ ಮಾಡ್ಸೋದೇ ಇವಳು ಕೆಲಸ. ಏನೆಲ್ಲರೆ ಅಂತ ಶಾಕ್ ತಗೋತಾ ಇದ್ದೀರಾ? ನಾನ್ ಹೇಳೋ ವಿಷಯ ಕೇಳಿದ್ರೆ ಇನ್ನೂ ಶಾಕ್ ತಗೋತೀರಾ? ಏನ್ ಹೇಳ್ತಿದ್ಯಾ ನೀನು? ಇವಳನ್ನ ಕೆಲ್ಸ ಕಳ್ಸಿದ್ದೆ ನಾನು. ಯಾಕೆ? ಅತ್ತೆ ಸೊಸೆ ಜಗಳನ ಬೇರೆಯವರು ಯಾವ ತರ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂತ ತಿಳ್ಸಕ್ಕೆ. ಅವತ್ತು 1,000 ಎಕ್ಸ್ಟ್ರಾ ಕೇಳಕ್ಕೆ ಕೊಡಲ್ಲ ಅಂದ್ರಿ, ಆದ್ರೆ ಇವತ್ತು ಇವಳು ಅತ್ತೆ ಸೊಸೆಗೆ ತಂದಾಕಿ ನಿಮ್ಮ ಹತ್ರನೇ 1,000 ದುಡ್ಡು ಕಿತ್ಕೊಂಡು ಮನೆ ಕೆಲ್ಸನು ನಿಮ್ಮ ಹತ್ರನೇ ಮಾಡ್ತಿದ್ಲು. ಅದಕ್ಕೆ ಹೇಳೋದು ರೀ, ಮನುಷ್ಯನಿಗೆ ದುಡ್ಡು ಮುಖ್ಯ ಅಲ್ಲ, ಮನುಷ್ಯನಲ್ಲಿರೋ ನಿಯತ್ತು ಮುಖ್ಯ. ಈಗ ಗೊತ್ತಾಯ್ತಾ ಈ ಮನೇಲಿ ನಾನು ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದೆ ಅಂತ? ಲೇ ಮಾಯಾ, ಸಾರಿ ಕಣೆ, ನಾಳೆಯಿಂದ ನೀನೇ ಕೆಲ್ಸಕ್ ಬಾರೆ. ಬರ್ಬೋದು, ಆದ್ರೆ ನಂದೊಂದು ಕಂಡೀಷನ್ ಇದೆ. ಏನೇ ಅದು? ಅವತ್ತು 1,000 ಕೇಳ್ದೆ, ಆದ್ರೆ ಇವತ್ತು 5,000 ಕೊಡಬೇಕು. ಸಿಂಗಾರಿನ ಬಂಗಾರಿನ